ಪದ್ಮಶ್ರೀ ಪುರಸ್ಕೃತರು, ಕ್ಯಾನ್ಸರ್ ತಜ್ಞರು, ಕರ್ನಾಟಕದ ಹೆಮ್ಮೆ ಶ್ರೀಮತಿ ವಿಜಯಲಕ್ಷ್ಮಿ ದೇಶಮಾನೆ ಮೇಡಮ್ ಅವರನ್ನ ನಾನು ವೇದಿಕೆ ಮೇಲೆ ಕರೆಯೋದಕ್ಕೂ ಮುನ್ನ ಅವರ ಬಗ್ಗೆ ಒಂದು ವಿಟಿ ಇದೆ. ಮೊದಲ ಸನ್ಮಾನ ಅವರಿಗಾಗತ್ತೆ. ಆ ವಿಟಿಯನ್ನ ನೋಡ್ಕೊಂಡು ಬನ್ನಿ ಪ್ಲೀಸ್. ಮನುಷ್ಯನ ಜೀವನದಲ್ಲಿ ಎಲ್ಲಕ್ಕಿಂತ ದೊಡ್ಡ ರೋಗ ಅಂದ್ರೆ ಬಡತನ. ಬೇರೆ ಬೇರೆ ಕಾಯಿಲೆಗೆ ವೈದ್ಯರು ಚಿಕಿತ್ಸೆಯನ್ನ ಕೊಡಬಹುದು. ಆದರೆ ಬಡತನ ಅನ್ನುವಂಥ ರೋಗಕ್ಕೆ ಸ್ವಯಂ ವೈದ್ಯರಾಗಬೇಕು. ಜ್ಞಾನಾರ್ಜನೆ ಮತ್ತು ಕಠಿಣ ಪರಿಶ್ರಮದಿಂದ ಮಾತ್ರ ಈ ರೋಗ ನಿವಾರಣೆ ಸಾಧ್ಯ. ಅದಕ್ಕೆಲ್ಲ ನಿದರ್ಶನರಾಗಿದ್ದಾರೆ ಪದ್ಮಶ್ರೀ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ. ಇವರು ಕರ್ನಾಟಕದ ಪ್ರಸಿದ್ಧ ಕ್ಯಾನ್ಸರ್ ಶಸ್ತ್ರಚಿಕಿತ್ಸಾ ತಜ್ಞ ವೈದ್ಯರಾಗಿದ್ದಾರೆ. ಈ ಸಾಧಕಿಯ ಹುಟ್ಟೂರು ಕಲಬುರ್ಗಿ ಜಿಲ್ಲೆ ಜೇವರ್ಗಿಯ ಕೋಬಾಳ ಗ್ರಾಮ. ತಂದೆ ಬಾಬುರಾಮ್ ದೇಶಮಾನೆ, ತಾಯಿ ರತ್ನಮ್ಮ ತರಕಾರಿ ಮಾರ್ತಾ ಇದ್ರು. ಗಾಜಿಪುರದಲ್ಲಿ ಪ್ರಾಥಮಿಕ ಶಿಕ್ಷಣದ ಬಳಿಕ ಕಲಬುರ್ಗಿಯ ಗಂಗಾಂಬಿಕಾ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ತೇರ್ಗಡೆಯಾಗಿದ್ರು. ಬಳಿಕ ಪಿಯುಸಿ ಸೈನ್ಸ್ಗೆ ಸೇರಿ ಉತ್ತಮ ಅಂಕ ಗಳಿಸಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಎಂಬಿಬಿಎಸ್ ಸೀಟು ಗಿಟ್ಟಿಸಿದ್ರು. ಆಗ ಶುಲ್ಕ ಭರಿಸೋದಕ್ಕೂ ಇವರ ಬಳಿ ದುಡ್ಡಿರಲಿಲ್ಲ. ಆದರೆ ಇವರ ತಾಯಿ ಮಾಂಗಲ್ಯವನ್ನೇ ಮಾರಿ ಶುಲ್ಕ ತುಂಬಿದ್ರು. ಅದು ವಿಜಯಲಕ್ಷ್ಮಿ ಅವರ ಜೀವನವನ್ನೇ ಬಂಗಾರ ಮಾಡಿತ್ತು. ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಎಂಬಿಬಿಎಸ್ ಪೂರೈಸಿ 1984ರಲ್ಲಿ ಬಳ್ಳಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಎಂಎಸ್ ಪದವಿಯನ್ನ ಪಡೆದಿದ್ರು. ನಂತರ ಬೆಂಗಳೂರಿನ ಪ್ರಸಿದ್ಧ ಕಿದ್ವಾಯಿ ಸ್ಮಾರಕ ಅಂಕಾಲಜಿ ಸಂಸ್ಥೆಗೆ ರೆಸಿಡೆಂಟ್ ವೈದ್ಯರಾಗಿ ಸೇರಿದ್ರು. 1994ರಲ್ಲಿ ಈ ಸಂಸ್ಥೆಯ ಮೊದಲ ಮಹಿಳಾ ಪ್ರಾಧ್ಯಾಪಕಿಯಾಗಿ, ನಂತರ ಆ ವಿಭಾಗದ ಮುಖ್ಯಸ್ಥರಾಗಿ, ನಿರ್ದೇಶಕರಾಗಿ ಸೇವೆ ಸಲ್ಲಿಸಿ 2015ರಲ್ಲಿ ನಿವೃತ್ತರಾಗಿದ್ರು. ಇವರ ಸಾಧನೆಗೆ 2004ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, 2025ರಲ್ಲಿ ವೆಮೆನ್ ಆಫ್ ವರ್ತ್ ಪ್ರಶಸ್ತಿ, ದಿ ಹಿಂದೂ ಎಕ್ಸಲೆನ್ಸ್ ಇನ್ ಹೆಲ್ತ್ ಅಂಡ್ ಹೈಜೀನ್ ಪ್ರಶಸ್ತಿಗಳು ಸಂದಿವೆ. ಇದಕ್ಕೆಲ್ಲ ಕಳಶಪ್ರಾಯದಂತೆ ಭಾರತ ಸರ್ಕಾರವು ಪದ್ಮಶ್ರೀ ಪುರಸ್ಕಾರ ಪ್ರದಾನವನ್ನ ಮಾಡಿ ಗೌರವಿಸಿದೆ. ಹೀಗೆ ಶೂನ್ಯದಿಂದ ಸಾಧನೆಯ ಶಿಖರಕ್ಕೇರಿದ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರಿಗೆ ಪವರ್ ಟಿವಿಯು ಆರೋಗ್ಯ ರತ್ನ ಪ್ರಶಸ್ತಿಯನ್ನ ಪ್ರದಾನ ಮಾಡಲು ಅತ್ಯಂತ ಹೆಮ್ಮೆ ಪಡುತ್ತದೆ. ಗಟ್ಟಿ ಮನಸ್ಸು ಒಂದಿದ್ರೆ, ಹಠ ಒಂದಿದ್ರೆ, ಛಲ ಒಂದಿದ್ರೆ ಏನ್ ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ವಿಜಯಲಕ್ಷ್ಮಿ ದೇಶಮಾನೆ ಅವರು ನಮ್ಮ ಮುಂದೆ ಜೀವಂತ ಸಾಕ್ಷಿಯಾಗಿ ನಿಂತ್ಕೊಂಡಿದ್ದಾರೆ. ಪವರ್ ಟಿವಿ ಅವರ ಯಜಮಾನಿ ಕಾರ್ಯಕ್ರಮವನ್ನ ಕೂಡ ಮಾಡಿತ್ತು. ಮೇಡಮ್, ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕಾಗಿ ನಾನು ಕೇಳ್ಕೊಳ್ತೀನಿ. ವಿಜಯಲಕ್ಷ್ಮಿ ದೇಶಮಾನೆ ಅವರಿಗೆ ಸನ್ಮಾನವನ್ನ ಮಾಡ್ಲಿಕ್ಕೆ ಸನ್ಮಾನ್ಯ ಆರೋಗ್ಯ ಸಚಿವರಾದಂತಹ ಯುಟಿ ಖಾದರ್ ಸರ್ ಅವನ್ನ ನಾನು ವೇದಿಕೆ ಮೇಲೆ ಬರ್ಮಾಡ್ಕೊಳ್ತೀನಿ. ಹಾಗೆ ಜಯಮಾಲಾ ಮೇಡಮ್ ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಪದ್ಮಶ್ರೀ ಪುರಸ್ಕೃತರನ್ನ ಪವರ್ ಟಿವಿ ಇವತ್ತು ಆರೋಗ್ಯ ರತ್ನ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದೆ. ನಮ್ಮ ಹೆಮ್ಮೆ, ಪವರ್ ಟಿವಿಯ ಹೆಮ್ಮೆ. ಇದೀಗ ನಾನು ವಿಜಯಲಕ್ಷ್ಮಿ ಮೇಡಮ್ ಅವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಕಾರ್ಯಕ್ರಮದ ಕುರಿತಾಗಿ ಒಂದಷ್ಟು ಮಾತುಗಳನ್ನ ಆಡಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಎಲ್ಲರಿಗೂ ವಂದನೆಗಳು. ನನಗೆ ಪದ್ಮಶ್ರೀ ಸಿಕ್ಕಿರೋದು ಅವರ್ ಪವರ್ ಟಿವಿ ಟೀಮ್ ಈಸ್ ಎ ಕಾಂಟ್ರಿಬ್ಯೂಟರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವರು ಒನ್ ಅವರ್ ಪ್ರೋಗ್ರಾಮ್, ವೆರಿ ಬ್ಯೂಟಿಫುಲ್ ಪ್ರೋಗ್ರಾಮ್, 1 hour ಪ್ರೋಗ್ರಾಮ್. ಅಲ್ಲಿ ನನಗೆ ಸರ್ ನನಗೆ ಇಂಟರ್ವ್ಯೂ ಮಾಡಿದ್ದು 1 hour. ಹೀ ಲೇಬಲ್ಡ್ ಮೀ ಆಸ್ ಅ ಸೆಲೆಬ್ರಿಟಿ. ಆ ಸೆಲೆಬ್ರಿಟಿದು ಮೀನಿಂಗ್ ನನಗೆ ಗೊತ್ತಿರಲಿಲ್ಲ. ಇವತ್ತು ಐ ಆಮ್ ಎಂಜಾಯಿಂಗ್. ಥ್ಯಾಂಕ್ ಯು ಟು ಪವರ್ ಟಿವಿ ಟೀಮ್, ಸ್ಪೆಷಲಿ ಶೆಟ್ಟಿ ಸರ್, ಮೇಡಮ್. ಐ surrender my Padma Award to the Karnataka people and Power TV team. Thank you. Thank you.